ನನಗೆ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಅಂಗಾಂಗಕ್ಕೂ ರಕ್ತ ಚಲನೆ ಸಹ ಚೆನ್ನಾಗಾಗುತ್ತೆ. ಸುಸ್ತಿರೋದಕ್ಕಾಗಿ ನನಗೆ ಭಾಳ ಸಂತೋಷ ಆಗಿದೆ. ಯಾಕೆ ಹಾರ್ಟ್ ಪ್ರಾಬ್ಲಮ್ ಮಾಡಿದ್ರೆ ಒಂದೇ ಪ್ರಾಬ್ಲಮ್, ಜಾಸ್ತಿ ಓಡಾಡೋಕ್ಕಾಗಲ್ಲ, ಒಂದು ಮೆಟ್ಲು ಹತ್ತಕ್ಕಾಗಲ್ಲ, ಒಂದು ಶುಗರ್ ಇದ್ದವ್ರಿಗೆ ಸುಸ್ತಾಗ್ತಾ ಇರ್ತದೆ ಯಾವಾಗಲೂ. ಅವೆಲ್ಲ ಪ್ರಾಬ್ಲಮ್ಮಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ ಅಂತ ನನಗೇನೆ ಅನ್ನಿಸ್ತಾ ಇದೆ. ಇದೆಲ್ಲ ಅನಿಸಿದ್ಮೇಲೆ ನಮ್ಮ ಮನೆಯವ್ರಿಗೆ, ನಮ್ಮ ಮಗನಿಗೆ ಹೇಳಿ ಬಂದೆ ಬೆಂಗಳೂರಿಗೆ, ಇದೇನೋ ಒಂದು ನಾನು ಮಾಡ್ತಾ ಇದ್ದೀನಿ, ಆಮೇಲೆ ನಿಮಗೂ ಹೇಳ್ತೀನಿ, ನೀನು ತಗೊಳ್ಳೋ ಅಂತ. ಆಯ್ತಾ ಬನ್ನಿ ನೀವು ಆಮೇಲೆ ನೋಡಿ ನನಗೆ ಹೇಳ್ರಿ ಅಂತ ಅವನು ಹೇಳ್ದ. ಆಮೇಲೆ ನನ್ನ ತಂಗಿಗೆ ಭದ್ರವತ್ತಾಗಿದ್ದಾಳೆ, ಅವಳಿಗೊಂದು ಫೋನ್ ಮಾಡಿದ್ದೆ, ಇದನ್ನ ಹಾಕ್ಕೊಂಡು ನಿಮ್ಮ ಮೈಕೇನು ಭಾಳ ಇದಮ್ಮ ತಗೊಬಂದು ನೋಡೋಣ ಅಂತ. ಇನ್ನೇನು ಆಸ್ಟ್ರೇಲಿಯಾದ ಮಗಳಿದ್ದಾಳೆ, ಅವಳಿಗೂ ಒಂದು ಫೋನ್ ಮಾಡಿ ಹೇಳ್ಬೇಕು. ಅವ್ಳಿಗೇನು 10,000 ಅಂದ್ರೆ ಅವ್ಳಿಗೇನು $1 ತಗೊಂಡು ದುಡಿತಾಳೆ, ಏನು ದೊಡ್ಡದಲ್ಲ, ಅವ್ರಿಗೊಂದು ಕೊಡಿಸ್ಬೇಕಂತ ನಾನು ಮೊದಲು. ನನಗೆ ವಯಸ್ಸಾಗಿರೋದು ನನಗೆ ಸ್ವಾರ್ಥ ಮೊದಲು. ಬೇರೆಯವ್ರಿಗೆ ಹೇಳತ್ತಿದ್ದು ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮಗಳು ಅವರೆಲ್ಲ ವಾಸಿಯಾಗಲಿ ಅಂತ ನನಗೊಂದು ಸ್ವಾರ್ಥ ಇದೆ. ನಮ್ಮನ್ನು ಮೊದಲು ಸರಿ ಮಾಡಿ ಆಮೇಲೆ ನಾನು ಸಮಾಜಕ್ಕೆ ಯಾರಿಗೇನು ಇಷ್ಟ ಬಂದವರಿಗೆ, ನನ್ನ ಆತ್ಮೀಯ ಫ್ರೆಂಡ್ಗಳಿಗೆ, ಕೇಳ ಅಂತವ್ರಿಗೆ ಹೇಳ್ತೀನಿ. ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾನು ರಿಟೈರ್ಡ್ ಡೆವಲಪ್ಮೆಂಟ್ ಆಫೀಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.